ಪ್ರಿಯಾಂಕಾ ಗಾಂಧಿ ಒಟ್ಟು 2,30,000 ಲಿಂಗಾಯತರು ಕೂಡ 80,000 ಪ್ಲಸ್ ಇದೆ. ಹೌದ್ರಿ, ಅವರು ವೋಟ್ ಹಾಕಿದ್ರೆ ಇಷ್ಟು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೇನು ವೋಟ್ ಬ್ಯಾಂಕ್ ಅಂತ ಇಟ್ಕೊಂಡಿದ್ರು, ಅದನ್ನ ಚಿತ್ರಗೊಳಿಸಿದ್ವಿ ನಾವು, ಖಂಡಿತವಾಗ್ಲೂ ಗೆಲ್ತೇವೆ. ಅದೊಬ್ಬ ಆರ್ಡಿನರಿ ಕಾರ್ಯಕರ್ತ ಮುಖ್ಯಮಂತ್ರಿ ಮಗನ ಮೇಲೆ ಏನ್ ಹೇಳ್ತಾ ಇದ್ರಿ? ಸೋತಿದ್ರಿ ಒಪ್ಕೊಳ್ಳಿ, ಸುಮ್ಮನೆ ಬಹಳ ಕೆಟ್ಟಿದ್ರಿ, ಮಹಾರಾಷ್ಟ್ರದಲ್ಲಿ ಗೆದ್ದಿದ್ರಿ ಅಂತಲ್ಲ, ಕರ್ನಾಟಕ ಮಣ್ಣು ಮುಗಿಸ್ತಾ ಇವೆಲ್ಲ ಅಲಿಗೇಷನ್ಗಳು, ಇವರೆಲ್ಲ ಮಾಡಿದ ಅಲಿಗೇಷನ್ಗಳು ಸುಳ್ಳು. ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಕುತ್ಕೊಂಡು 89 ಕೋಟಿ ಹಗರಣ ಆಗಿರೋದು ನಿಜ ಅಂತ ಹೇಳಿ ಸಿದ್ದರಾಮಯ್ಯ ಸುಳ್ಳ? ಮಲ್ಲಿಕಾರ್ಜುನ್ ಖರ್ಗೆ ಡಿಕೆ ಶಿವಕುಮಾರ್ ನಿಮ್ಗೆ ಯೋಗ್ಯತೆ ಇಲ್ಲ ಗ್ಯಾರಂಟಿ ಕೊಡೋದಕ್ಕೆ ಸುಳ್ಳ? ಇವ್ರ ಪಕ್ಷದವರೇ ಹೇಳಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದು ಸುಳ್ಳ? ಸೋಲು ಕಾಂಗ್ರೆಸ್ 20 ಸೀಟ್ ಬಂದಿರೋದು ಡೌಟ್. 2,38,000 ಸರ್, ಯಾವ್ದು ಅರ್ಥ ಆಗಲ್ಲ ನೀವು ಹಿಂಗ್ ಮಾತಾಡೋದು. ಸರ್ ಒಂದ್ ಸೆಕೆಂಡ್, ತೀರ್ಮಾನ ಮಾತಾಡಿ. ನಿಮ್ ಈ ಡ್ರಾಮಕ್ಕೆ ಜನ ನಿಮ್ಮನ್ನ ಸೋಲಿಸ್ತಾ ಇರೋದ್ರಲ್ಲಿ, ನಿಮ್ ಈ ಡ್ರಾಮಾ ನಾಟಕಕ್ಕೆ ಜನ ಸೋಲಿಸ್ತಾ ಇರೋದು. ನೋಡಲಿ, ಈ ನಾಯ 3 ಗೆದ್ದಿದ್ದೀವಿ, ಇನ್ನು ಗೆದ್ದಿಲ್ಲ, ಇನ್ನು 8 ಬಾಕಿ ಇದೆ. ಅಲ್ಲೂ ಅಷ್ಟೇ ಬಾಕಿ, ಅಷ್ಟೇ ನೀವೇನ್ ಗೆದ್ದಿಲ್ಲ, ಕುತ್ಕೊಳ್ಳಿ. ಹರಿಯಾಣದಲ್ಲಿ ರಾಹುಲ್ ಗಾಂಧಿ ಹೋದ್ಸಲಿ ಮಹಾರಾಷ್ಟ್ರ ಡಿಕ್ಲೇರ್ ಆಗಿಲ್ಲ, ಅವ್ರು ಲೀಡರ್ ಇರ್ಬೋದು, ಮಹಾರಾಷ್ಟ್ರ ಯಾವ ಸೀಟು ಡಿಕ್ಲೇರ್ ಆಗಿಲ್ಲ ಇನ್ನ ಕೂಡ. ಏನೋ ದೊಡ್ಡ ಆಕಾಶ ಮಾಡಕ್ ಹೋಗ್ಬಿಡ್ರಿ, ಸುಮ್ನೆ ಕುತ್ಕೊಳ್ಳಿ. ಪ್ರಿಯಾಂಕಾ ಅವ್ರದ ಒಂದು ಡಿಫರೆನ್ಸ್ ಸರ್. ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್ ನಾಗರಾಜ್ ಅವರೇ, ಒಂದ್ ನಿಮಿಷ. 1,73,000 ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು. ಸೊ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಗಳ ಪರವಾಗಿ ಅವರ ಸೆಲೆಬ್ರೇಷನ್ ಕೂಡ ಜೋರ ಇದೆ ಸರ್. ಉತ್ತರ ಪ್ರದೇಶ ಉಪಸಮರ, ಅಲ್ಲಿ 9 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ ಬೈ ಎಲೆಕ್ಷನ್ ನಡೆಯಿತು. 6ರಲ್ಲಿ NDA ಮುಂದಿದ್ರೆ ಇಂಡಿಯಾ ಒಕ್ಕೂಟ 3ರಲ್ಲಿ ಮುಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ. ಕಾಂಗ್ರೆಸ್ ಇರಲ್ಲ, ಬೇರೆ ಯಾರೋ ಇರ್ತಾರೆ. ಓಕೆ, NDA ಸಂಬಂಧಪಟ್ಟಂಗೆ 6, ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಇವತ್ತು 46 ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗಿನ ಉಪಚುನಾವಣೆ. ಮೋಹನ್, ನೀವು ಅವ್ರೆಲ್ಲಾ ಮಾತಿ ನೀವು ಉತ್ತರ ಕೊಡ್ತಾ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಪ್ಲೀಸ್ ದಯವಿಟ್ಟು ಹೆಂಗ್ ಗೊತ್ತಾ, ಈಗ ನೋಡಿ ಉತ್ತರ ಪ್ರದೇಶದಲ್ಲಿ 9 ಕ್ಷೇತ್ರಗಳಿಗೆ ನಡೆದಂತ ಚುನಾವಣೆ, ಉಪಚುನಾವಣೆ, ಅದರಲ್ಲಿ ತುಂಬಾ ಕಾನ್ಫಿಡೆನ್ಸ್ ಇತ್ತು ಕಾಂಗ್ರೆಸ್ ನಾಯಕರಿಗೆ. ಜೊತೆಗೆ SP ನಾಯಕರು ಮಾತಾಡಿದಂತ ರೀತಿ ಇದೆಯಲ್ಲ, ಅದು ಅವ್ರು ಹೇಳ್ತಾ ಇದ್ರು ಏನು ಅಂದ್ರೆ, ಅಖಿಲೇಶ್ ಯಾದವ್ ಮಾತಾಡ್ತಾ ಇದ್ರು, ಈ ಸರಿ ಬಿಜೆಪಿಗೆ ಯಾವ ಪರಿಮುಖ ಭಂಗ ಆಗುತ್ತೆ ಅಂತಂದ್ರೆ ಅವ್ರು ಎಣಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ. ಆದ್ರೆ ಇಲ್ಲೊಂದ್ ಕಡೆಗೆ ಉಲ್ಟಾ ಹೊಡಿತಾ ಇದೆ.